Hello everyone. In the last class I have explained a simple if statement. I'll continue the same concept here. ನೋಡಿ ಇಲ್ಲಿ ಇಫ್ ಎರಡು ಇಫ್ ಯೂಸ್ ಮಾಡೋದು ತೋರಿಸಿದ್ದೆ, ಒಂದು ಇಫ್ ಅಲ್ಲಿ ತೋರಿಸಿದ್ದೆ. ಈ ಎರಡು ಇಫ್ ಮಾಡಿದ್ರೆ ಏನು ಇಲ್ಲಿ ಯಾವ ತರ ವರ್ಕ್ ಆಗುತ್ತೆ ನೋಡಿ. ಎ ಗ್ರೇಟರ್ ದ್ಯಾನ್ ಬಿ, ಓಕೆ, ಈ ಕಂಡೀಷನ್ ಟ್ರೂ ಆದ್ರೆ ಇದು ಎಂಟ್ರಿ ಆಗ್ಬಿಟ್ಟು ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಹೊರಗೆ ಬಂದ್ಬಿಡುತ್ತೆ. ಹೊರಗೆ ಆಲ್ರೆಡಿ ಇದು ವರ್ಕ್ ಆಗಿದೆ, ನಮಗೆ ಫೈನಲ್ ಆನ್ಸರ್ ಸಿಕ್ಬಿಟ್ಟಿದೆ. ಸ್ಟಿಲ್ ಒನ್ ಮೋರ್ ಇಫ್ ಇದೆಯಲ್ಲ, ಅದು ಕಂಡೀಷನ್ ಚೆಕ್ ಮಾಡಿಬಿಡುತ್ತೆ. ಅದು ನಂಗೆ ಇದು ಬೇಕಾಗಿರ್ಲಿಲ್ಲ ಈ ಟೈಮಲ್ಲಿ, ಇಲ್ಲಿ ವರ್ಕ್ ಆಯ್ತು ಅಂದ್ರೆ ಮುಗಿದೋಯ್ತು. ಬಟ್ ಇದು ಚೆಕ್ ಮಾಡುತ್ತೆ, ಕಂಡೀಷನ್ ಫಾಲ್ಸ್ ಇರುತ್ತೆ, ಹಾಗಾಗಿ ನಿಮ್ಗೆ ಏನು ಒಳಗಡೆ ಹೋಗಲ್ಲ, ಬ್ಲಾಕ್ ಒಳಗೆ ಹೋಗಲ್ಲ. ಯು ವಿಲ್ ಗೆಟ್ ಎ ಕರೆಕ್ಟ್ ಆನ್ಸರ್. ಯಾವಾಗ ಈ ಕಂಡೀಷನ್ ಫಾಲ್ಸ್ ಆದ್ರೆ ಮಾತ್ರ ಒಳಗೆ ಹೋಗಲ್ಲ. ಇಲ್ಲಿ ಇಫ್ ಎ ಗ್ರೇಟರ್ ದ್ಯಾನ್ ಬಿ ಫಾಲ್ಸ್, then it won't enter the block, then it come out from the it skips the block and again it checks this block. ಈ ಕಂಡೀಷನ್ ಚೆಕ್ ಆಗುತ್ತೆ, ಅವಾಗ ಇದು ವರ್ಕ್ ಆಗುತ್ತೆ ಕರೆಕ್ಟ್ ಆಗಿ. ಆ ಟೈಮಲ್ಲಿ ನಮ್ಗೆ ಇದೊಂದೇ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಟ್ರೂ ಆಗಿದ್ರು ನನಗಿದು ಮತ್ತೆ ಚೆಕ್ ಮಾಡೋದು ಬೇಡ ಅಂದ್ರೆ ಇಲ್ಲ, ಆ ಥರ ಆಗಲ್ಲ, ಚೆಕ್ ಆಗೇ ಆಗುತ್ತೆ. ಇದನ್ನ ನಾವು ಅವಾಯ್ಡ್ ಮಾಡ್ಬೇಕಾದ್ರೆ ಇಫ್ ಎಲ್ಸ್ ಯೂಸ್ ಮಾಡ್ಬೋದು, ಅಥವಾ ನಾನು ಅವಾಗಲೇ ಹೇಳಿದ್ನಲ್ಲ ಒಂದೇ ಒಂದು ಇಫ್ ಯೂಸ್ ಮಾಡೋದು, ಆ ಥರನೂ ಮಾಡ್ಬೋದು. Okay, let us understand one more example. Check whether given integer is a even or odd. ಒಂದು ನಂಬರ್ ಇನ್ಪುಟ್ ಮಾಡ್ಕೋಬೇಕು. Enter an integer. So this program is about check whether given integer is is even or odd. ನೋಡಿ, ಒಂದು ನಂಬರ್ ಈವನ್ ಅಂತ ಹೇಳಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಒನ್ಸ್ ಪ್ಲೇಸ್ ಅಲ್ಲಿ ಅದು 0 ಇರಬೇಕು, ಇಲ್ಲ ಮಲ್ಟಿಪಲ್ಸ್ ಆಫ್ 2 ಇರಬೇಕು. ಹಂಗಿದ್ದಾಗ ನಾವು ಅದನ್ನ ಈವನ್ ನಂಬರ್ ಅಂತ ಕರಿತೀವಿ. ಈಗ ಪ್ರೋಗ್ರಾಮಿಂಗ್ ಅದಕ್ಕೆ ಇನ್ನೊಂದು ಲಾಜಿಕ್ ಏನ್ ಹೇಳ್ಬೋದು, ಯಾವ್ದಾದ್ರು ನಂಬರ್ನ 2 ಇಂದ ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು, ಅಂದ್ರೆ ರಿಮೈಂಡರ್ ನಮ್ಗೆ 0 ಬರಬೇಕು, ಅವಾಗ ಅದನ್ನ ನಾನು ಈವನ್ ನಂಬರ್ ಅಂತ ಕರಿತೀನಿ. So here I need only one variable. So my variable name is n. Okay. ಇವಾಗ ಯಾವ ತರ ಚೆಕ್ ಮಾಡ್ಬೇಕು, ನಾನು ಕಂಡೀಷನ್ ಅಂತ ಕೊಡ್ಲೇಬೇಕು, ಚೆಕ್ ಮಾಡ್ಬೇಕೀಗ ಇದು ಈವನ್ ನಾ ಅಂತ ಚೆಕ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕು, ಯು ನೋ ದಟ್ ಚೆಕ್ ಮಾಡಕ್ಕೆ ಇಫ್ ಅಂತ ಇದೆ. ಸರಿ, ಇಫ್ ಯೂಸ್ ಮಾಡಿದೆ. ಕಂಡೀಷನ್ ಏನ್ ಕೊಡ್ಬೇಕು, ನನ್ನ ನಂಬರ್ ಕೊಟ್ಟಿರೋ ನಂಬರ್ n ಅಲ್ಲಿದೆ, ಅದು 2 ಇಂದ ಡಿವೈಡ್ ಆಗಿ ರಿಮೈಂಡರ್ 0 ಬರುತ್ತಾ. ನೋಡಿ, ಒಂದು ನಂಬರ್ನ ಡಿವೈಡ್ ಮಾಡಿದಾಗ ನಿಮ್ಗೆ ಕೋಶಂಟ್ ಮತ್ತೆ ರಿಮೈಂಡರ್ ಸಿಗುತ್ತೆ. ನಾವು ಬುಕ್ಕಲ್ಲಿ ಸುಮ್ಮನೆ ಬರ್ದಾಗ ನಮ್ಗೆ ಏನು ಎರಡೂ ಕಾಣಿಸ್ತಾ ಇರುತ್ತೆ, ಮೇಲೆ ಕೋಶಂಟ್ ಬರ್ದಿರ್ತೀವಿ, ಕೆಳಗಡೆ ರಿಮೈಂಡರ್. ಬಟ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ರಿಮೈಂಡರ್ನ ಕೊಡಕ್ಕೆ ಅಂತಾನೆ ಒಂದು ಆಪರೇಟರ್ ಇದೆ, ಕೋಶಂಟ್ ಕೊಡಕ್ಕೆ ಆಪರೇಟರ್ ಇದೆ. ನೋಡಿ, ಈ ತರ ಸಿಂಬಲ್ ಯೂಸ್ ಮಾಡಿದ್ರೆ n/2 ಇದೇನ್ ಕೊಡುತ್ತೆ, ಕೋಶಂಟ್ ಕೊಡುತ್ತೆ. ಓಕೆನಾ. ಈಗ n ವ್ಯಾಲ್ಯೂ 6 ಇತ್ತು ಅನ್ಕೊಳ್ಳಿ, 6 ಡಿವೈಡೆಡ್ ಬೈ 2 ಅಂದ್ರೆ 2 3s 3 ಅನ್ನೋದು ಕೋಶಂಟ್. ನನಗೆ ಬೇಕಾಗಿರೋದು ಯಾರು, ರಿಮೈಂಡರ್ ಬೇಕು. ಹಾಗಾಗಿ ಈ ಸಿಂಬಲ್ ಯೂಸ್ ಮಾಡ್ಬೇಕು, ಮಾಡ್ಯುಲಸ್ ಆಪರೇಟರ್ ಅಂತೀವಿ ಇಲ್ಲಿ. ಇದನ್ನ ಇದು ಏನ್ ಕೊಡುತ್ತೆ, ರಿಮೈಂಡರ್ ಕೊಡುತ್ತೆ. n ಅನ್ನ 2 ಇಂದ ಡಿವೈಡ್ ಮಾಡಿ ರಿಮೈಂಡರ್ ಬಂತು. ಅದು ಯಾರಿಗೆ ಈಕ್ವಲ್ ಆಗಿದ್ರೆ, ನೋಡಿ ಇಲ್ಲಿ ಈಕ್ವಲ್ ಡಬಲ್ ಈಕ್ವಲ್ ಕೊಡ್ಬೇಕು ನಾವು. 0ಗೆ ಈಕ್ವಲ್ ಆಗಿದ್ರೆ ಎಸ್ ಇಟ್ ಇಸ್ ಈವನ್ ನಂಬರ್, ಈಸ್ ಆನ್ ಈವನ್ ನಂಬರ್. ಓಕೆ, ಎನ್. ಇಲ್ಲ ಅಂದ್ರೆ ಆಡ್ ನಂಬರ್. ಮತ್ತೆ ಈಗೇನ್ ನೀವು ಹ್ಯಾವ್ ಟು ಗಿವ್. ನಾನು ಯಾಕೆ ಇದು ತೋರಿಸ್ತಾ ಇದ್ದೀನಿ ಅಂದ್ರೆ ನಾವು ಬರೀ ಇಫ್ಗಳನ್ನ ಯೂಸ್ ಮಾಡ್ತಾ ಇರೋದು. ಇದಕ್ಕೂ ಅಷ್ಟೇ, ಬೆಸ್ಟ್ ಅಂದ್ರೆ ಇಫ್ ಎಲ್ಸಿಗೆ ಹೋಗ್ಬೇಕು. ಬರೀ ಸಿಂಪಲ್ ಇಫ್ ಯೂಸ್ ಮಾಡೋದು ಅಂದ್ರೆ ಈ ತರ ಮಾಡ್ಕೋಬಹುದು ನೀವು. ನಾಟ್ ಈಕ್ವಲ್ ಟು 0 ಆಗಿದ್ರೆ ದೆನ್ ಇಟ್ ಇಸ್ ಅ ಆಡ್ ನಂಬರ್, ಈಸ್ ಆನ್ ಆಡ್ ನಂಬರ್. ಓಕೆ, n ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ. Let us execute this program. Compile. Okay, it's compiling. Now executing. Enter an integer. It has to be integer. Integers anta ide. Okay, 4. 4 is an even number. Okay. Then one more example, one more execution. Then 7 is an odd number. So first time ಏನಾಯ್ತು, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯ್ತು. ದೆನ್
ಕಂಟ್ರೋಲ್ ಎಲ್ಲಿಗೆ ಬಂತು, ಈ ಪಾಯಿಂಟ್ ಹತ್ರ ಇಲ್ಲಿ ಹೊರಗೆ ಬಂದಿದೆ. ಮತ್ತೆ ಒಂದು ಇಫ್ ಇದೆ, ಆ ಟೈಮಲ್ಲಿ ಅದು ಫಾಲ್ಸ್ ಆಗಿರುತ್ತೆ, ಬಟ್ ಸ್ಟಿಲ್ ಇಟ್ ಚೆಕ್ಸ್ ದ ಕಂಡೀಷನ್. when you give a odd number, obviously this condition false. It skips this block and it checks this condition and it display this message. Hope you understood. Thank you.